ಇದು ರಾಮನಂತಿರೋ ರಾವಣನ ಕತೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಬಯಸ್ತೇನೆ. ಸೊ ನಮ್ಮ ಚಿತ್ರತಂಡ ಇದು ಆಕ್ಚುಲಿ ಒಂದು 2ನೇ ಚಿತ್ರ ಅಸುರನ ಕೈಲಿ ಪಾರಿಜಾತ. ಸೊ ಇದೇ ಇವಾಗ ಶುಕ್ರವಾರ ಅಂದ್ರೆ ನಾಳೆಗೆ 22 ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ನಾವು ರಿಲೀಸ್ ಆಗ್ತಿದ್ದೇವೆ. ಅದ್ರ ಬಗ್ಗೆ ಈ ಫಸ್ಟ್ ಮೀಟ್ ಇದ್ದಾರೆ. ಸೊ ನಮ್ಮ ಡೈರೆಕ್ಟ್ರು ತೇಜಸ್ವಿ ಇದ್ದಾರೆ, ವಿಘ್ನೇಶ್. ನೆಕ್ಸ್ಟ್ ನಮ್ದು ಇವರು ಹೀರೋ ರೋಲ್ ಮಾಡಿದ್ದಾರೆ ಕಾರ್ತಿಕ್ ಅಂತ. ಇನ್ನೊಂದು ಸರ್ ಉಸ್ಮಾನ್ ಹುಲ್ದಾರ್ ಅಂತ, ಇವರು ಕೂಡ ನಮ್ಮ ಮುಖ್ಯ ನಿರ್ಮಾಪಕವಾಗಿದ್ದಾರೆ. ಸೊ ನಾನು ಎಸ್ ಎನ್ ಭಟ್ ಅಂತ ಇದರಲ್ಲಿ ಕೋ ಡೈರೆಕ್ಟ್ ಮಾಡಿದ್ದೇನೆ. ಸೊ ಇದರ ಎಕ್ಸ್ಪ್ಲೇಷನ್ ನಮ್ದು ಡೈರೆಕ್ಟರ್ ವಿಘ್ನೇಶ್ ಅವ್ರು ಕೊಡ್ತಾರೆ. ನನ್ನ ಹೆಸರು ತೇಜಸ್ವಿ ವಿಘ್ನೇಶ್ ಅಂತ. ಇದು ನನ್ನ 2ನೇ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ. ಸೊ ನಾವು ಈ 2ನೇ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಏನಿದೆ ಅದನ್ನ ಮೀಕ್ಷಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ಸೊ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿ ಕಾಸ್ಟ್ಗಳನ್ನ ಯೂಸ್ ಮಾಡಿದ್ದೀವಿ. ಯಶ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ರಜನಿ, PTV ಶ್ರೀಧರ್, ಮಂಜುನಾಥ್ ಹೆಗಡೆ. ಲೀಡ್ ಕ್ಯಾರೆಕ್ಟರ್ಲಿ ಯಶ್ ಶೆಟ್ಟಿ ಮತ್ತೆ ಕಾರ್ತಿಕ್ ಕಾಣಿಸ್ಕೊಂಡಿದ್ದಾರೆ. ಸೊ ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು. ಪಾರಿಜಾತ ಯಾರು, ಅಸುರ ಯಾರು, ಯಾಕೆ ಅಸುರ ಆಗ್ತಾರೆ ಅನ್ನೋದೇ ಕಥೆಯ ಥ್ರೆಡ್ ಲೈನ್. ಸೊ ಬೆಂಗಳೂರು, ಕುಂದಾಪುರ, ಉಡುಪಿ, ಮಂಗಳೂರು, ಶಿವಮೊಗ್ಗ, ಮೈಸೂರು ಇಲ್ಲಿ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಆಲ್ಮೋಸ್ಟ್ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಒಂದು 2 ಪಾರ್ಟ್ ಮಾಡ್ಕೊಂಡಿದ್ವಿ ರಿಲೀಸ್ಗೆ. ಮೇಜರ್ ಆಗಿ ನಾವೇ ಇದನ್ನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ 2 ಪಾರ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಊರಲ್ಲೊಬ್ಬ ರಾಜ ಇದ್ದ. ರಾಜ ಅಂದಮೇಲೆ ಯುದ್ಧನೂ ನಡೀತಾ ಇತ್ತು. ಕತ್ತಲಲ್ಲೇ ಬೆಳಕನ್ನ ಹುಡುಕೋ ಕುರುಡ ನಾನು. ಯು ಕಾಂಟ್ ಚೀಟ್ ಮೀ. ಅವನು ನೀವು ಅನ್ಕೊಂಡಿರೋ ಹಾಗೆ ಒಳ್ಳೆ ವ್ಯಕ್ತಿ ಅಲ್ಲ. ಕುದುರೆಗೆ ಬೆಟ್ ಕಟ್ಟಿ ರೇಸಿಗೆ ಬಿಡೋನ್ಗೆ ಮೊಲಕ್ ಮುತ್ಕೊಟ್ಟು ಮುದ್ದಾಡೋದು ದೊಡ್ಡ ವಿಷಯನೇ ಅಲ್ಲ. ಹೆಣ್ಣು ಹೊನ್ನು ಮಣ್ಣು ಇದ್ರ ಹಿಂದೆ ಓಡಬಾರ್ದು ಅಂತಾರೆ. ಆದ್ರೆ ನಾನು ನಿಮಗೆ ಸುರಭಿ ವಾರಿಣಿ ತಂದ್ಕೊಟ್ಟು ನನಗೆ ಆ ಪಾರಿಜಾತ ತಂದ್ಕೊಡೋದು ಯಾವ ಲೆಕ್ಕ? ಆಡ್ ಶೂಟಿಗೆ ಬಂದಿರೋ ಹೂ ಆಯ್ತು, ಆಫೀಸಲ್ಲಿರೋ ಹೂ ಆಯ್ತು, ನಾನು ಅರೇಂಜ್ ಮಾಡಿರೋ ಹೂವು ಕೂಡ ಆಯ್ತು. ಅದ್ಯಾವುದೋ ಪಾರಿಜಾತ ಹೂ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಲ್ಲ. ನನಗ ಪಾರಿಜಾತನೇ ಬೇಕು. Every face is weird mask, but you ಕೂಡ ಯಾವುದು? ಇದು ರಾಮನಂತಿರೋ ರಾವಣನ ಕತೆ. ತೇಜಸ್ವಿ ವಿಘ್ನೇಶ್. ನನ್ನ ಪೂರ್ತಿ ಹೆಸರು ವಿಘ್ನೇಶ್ ಶೆರೆಗಾರ್. ನಾವು ಸಿನಿಮಾ ಅಂತ ಹೌದು ಕುಂದಾಪುರ ಅಲ್ಲ ಬಿಜೆಡಿ. ಈಗ ಕುಂದಾಪುರ ಕನ್ನಡದ ಇಲ್ಲ, ಇದು ಕನ್ನಡ, ಶುದ್ಧ ಕನ್ನಡ. ಹೌದು. ಇದ್ರ ಹಿಂದೆ ನಾನು ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಸಿಸ್ಟೆಂಟ್ ಆಗಿ ನಾನು ಚುಕ್ಕಿ, ಮೀರಮಾಧವ, ಮೇಘಮಯೂರಿ, ಆಮೇಲೆ ಏಕಂ ಇದಕ್ಕೆಲ್ಲ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ.
ಸರ್ ಈಗ ಆಲ್ರೆಡಿ ಟ್ರೇಲರ್ ಲಾಂಚ್ ಆಗಿದೆ. ಹೌದು. ಸೊ ಈಗ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ತರ ಟ್ರೇಲರ್ ಆಲ್ರೆಡಿ ನೋಡಿದ್ವಿ, ಎಷ್ಟು ಜೋಶ್ ಇದೆ ಜನರಲ್ಲಿ, ಯಾವ ತರ ಜನ ಆಕ್ಸೆಪ್ಟ್ ಮಾಡ್ತಾರೆ? ಅದೇ ಈಗ ನಾನು ನೋಡಿರೋ ಬಗ್ಗೆ ಅಂದ್ರೆ ಟ್ರೇಲರ್ ನೋಡಿದಾಗ ಎಲ್ಲರೂ ಕೇಳಿದ್ ಒಂದು ಮಾತು, ಸರ್ ಇದು ಏನ್ ಹೇಳಕ್ ಹೊರಟಿದ್ದೀರಾ ಅಂತ. ಸೊ ನಾನು ಹೇಳಿದೆ, ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ನೀವು ಸಿನಿಮಾ ಬಂದು ನೋಡಿ, ಯಾಕಂದ್ರೆ ಕಂಪ್ಲೀಟ್ ಅಂಡರ್ ಪ್ಲೇ ಸಬ್ಜೆಕ್ಟ್. ನೀವು ಟ್ರೇಲರ್ ನೋಡಿದಾಗಲೂ ಗೊತ್ತಾಗುತ್ತೆ. ಎಲ್ಲೂ ಓ ಅಂತ ಯಾವ್ದು ಡೈಲಾಗ್ಗಳಾಗಲಿ ಅಥವಾ ಓ ಮ್ಯೂಸಿಕ್ಗಳಾಗಲಿ ಯಾವುದಿಲ್ಲ, ಸೆಟಲ್ಡ್ ಮ್ಯೂಸಿಕ್ ಇದೆ. ಆಮೇಲೆ ಏನ್ ಕಂಟೆಂಟ್ ನಾವು ಸ್ಕ್ರೀನಲ್ಲಿ ತೋರಿಸಿದೀವೋ ಅದ್ರ ಇನ್ನೊಂದು ವರ್ಷನ್ ನಮ್ಗೆ ಸಿನಿಮಾದಲ್ಲಿ ಕಾಣಿಸುತ್ತೆ. ದಿ ಬೆಸ್ಟ್ ವರ್ಷನ್ ಅಂತ ಏನಿದೆ ಅದನ್ನ ಸಣ್ಣ 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 ತುಂಬ್ಕೊಂಡ ಮಾತ್ರ ನಾವು ಟ್ರೈಲರ್ ಕೊಟ್ಟಿವಿ. ಎಲ್ಲನೂ ಕೂಡ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಾಣಿಸುತ್ತೆ. ಅಂದ್ರೆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ತರ ಕೊಟ್ಟಿವಿ ಟ್ರೈಲರ್ ಅಲ್ಲಿ. ಟೋಟಲ್ ನಮ್ಮ ಪ್ಲಾನ್ ಇದೆ ಫಸ್ಟ್ 25, ಅದಾದ್ಮೇಲೆ ಪ್ಲಸ್ ಮಾಡ್ಕೊಂಡು ಹೋಗ್ತೀವಿ. ಈಗ 25 ಸಿಕ್ಕಿದೆ. ಶೂಟಿಂಗ್ ಆಲ್ಮೋಸ್ಟ್ ಬೆಂಗಳೂರು, ಸಣ್ಣ ಪುಟ್ಟ ಬ್ಯಾಚ್ ಹೊತ್ಕೊಂಡ ನಾನು ಉಡುಪಿ ಕುಂದಾಪುರ ಮಾಡಿದ್ದೆ. ಅದು ಸಣ್ಣ ಸಣ್ಣ ಶಾರ್ಟ್ಸ್ಗಳಷ್ಟೇ, ಒಂದೊಂದು ಸೀನ್ 2 ಸೀನ್ಗಳನ್ನ. ಅದೇ 2 ಗಂಟೆ. ಬಜೆಟ್ ಈಗ 1 ಕ್ರಾಸ್ ಆಗಿದೆ. ಇನ್ನು ಎಲ್ಲಿ ತನಕ ಕರ್ಕೊಂಡು ಕಂಪ್ಲೀಟ್ ಬಜೆಟ್ ಬಂದ್ಬಿಟ್ಟು ಕಾರ್ತಿಕ್ ಅವ್ರದ್ದು. ಪ್ರಧಾನ ಅಲ್ಲ, ನಮ್ಮ ವೆಲ್ವಿಷರ್. ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಅವ್ರದ್ದೊಂದು ನೆರಳಿದ್ದೇ ಇರುತ್ತೆ. ಫಸ್ಟ್ ಪಿಕ್ಚರ್ ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಅಂತ. ಹೌದು, ಅದೊಂದು ಆರ್ಗನ್ ಡೊನೇಷನ್ ಸಬ್ಜೆಕ್ಟ್ ಮಾಡಿದ್ದು. ಅದಕ್ಕೂ ಕೂಡ ಇವರು ಹೀರೋ ಆಗಿದ್ರು. ಸೊ ಅದು ನಮ್ದೊಂದು ಟೀಮ್ ಮಾಡ್ಕೊಂಡಿದ್ವಿ. ನಾವೇನೇ ಮಾಡಿದ್ರು ಕೂಡ ಆ ಟೀಮಲ್ಲೇ ಟ್ರಾವೆಲ್ ಆಗ್ಬೇಕು ಅಂತ. ಪ್ರತಿ ಸಾರಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾರ್ತಾ ಇರಕ್ಕಾಗಲ್ಲ. ಒಂದು ತಂಡ ಅಂತಿದ್ರೆ ಆ ತಂಡದ ನಂಬಿಕೆ ಇರುತ್ತೆ, ಅದೊಂದು ವ್ಯವಹಾರವಾಗಿ ನಡೆಯುತ್ತೆ. ಟೋಟಲ್ ಇದು 4 ಹಾಡಿದೆ. 4 ಹಾಡಿದೆ. ಸಾಹಿತ್ಯ ಮಂಜುನಾಥ್ ಅಂತ, ಶ್ವೇತಾ ಮಂಜುನಾಥ್ ಅಂತ. ಅವ್ರ ಅಬ್ರಾಡ್ ಇರೋದು, ಬಟ್ ಇವಾಗಿಲ್ಲ, ಎಕ್ಸ್ಪೈರ್ ಆಗಿದ್ದಾರೆ. ಆಕ್ಷನ್ ಇದೆ, 3 ಆಕ್ಷನ್ ಇದೆ. ಹಾಡಿದ ಹರಿಶಂಕರ್ ಅಂತ, ಕೆ ಎಸ್ ಹರಿಶಂಕರ್, ಕೇರಳ. ಆಮೇಲೆ ಐಶ್ವರ್ಯ ವಿಕಾಸ್ ನಾಗಲಪ್ಪ, ಬಸವಂತ, ಕ್ರಿಸ್ಟಫರ್ ಜೋಯ್ಸ್. ಹಿಂದಿ ವೈ ಅಂತ ಒಂದು ಸಿನಿಮಾ ಮಾಡಿದ್ರು. ಅದನ್ನು ಕನ್ನಡ ಒಂದು 4-5 ಸಿನಿಮಾ ಮಾಡಿದ್ರು. ಬಟ್ ಅವ್ರಿಗೆ ನೇಮ್ ಬಂದು ತಂದ್ಕೊಟ್ಟಿರೋದು ಹಿಂದಿ ವೈ ಸಿನಿಮಾ. ಕೋಟೇಶ್ವರ ಭಾರತ್ ಸಿನಿಮಾ. ಆಲ್ಮೋಸ್ಟ್ ಭಾರತ್ ಸಿನಿಮಾಸ್ ಅಲ್ಲಿ ನಾವು ಈ ಕಡೆ ಯೂಸ್ ಮಾಡ್ತೀವಿ. ಮಲ್ಟಿಪ್ಲೆಕ್ಸ್ ಎಲ್ಲ ಆಲ್ಮೋಸ್ಟ್ ರಾಕೇಶ್ ಸಿ ತಿಲಕ್ ಅಂತ. ಈಗ ಇರೋ ಕನ್ನಡ ರಿಲೀಸಸ್ ಎಷ್ಟು ವರ್ಷ ಆಗುತ್ತೆ? ಈ ಫಿಲ್ಮ್ ಯುನಿಕ್ ಆಗಿದೆ ಸ್ವಲ್ಪ ಅಂದ್ರೆ ಯಾವ ಒಂದು ಕ್ವಾಲಿಟಿ ಮೇಲೆ ಇವತ್ತಿನ ಟ್ರೆಂಡ್ ಯಾವ್ದಿದೆ? ಇವತ್ತು ಜನ ಆಡಿಯನ್ಸ್ ಆಲ್ಮೋಸ್ಟ್ ಹೇಳ್ತಾ ಇರೋದು ಪ್ರೆಸೆಂಟ್ ಅಲ್ಲಿ ಅಂತ. ನಾವು ಪ್ರೆಸೆಂಟ್ ಅಲ್ಲಿ ಇದೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಇವತ್ತಿನ ಯಾವುದೋ ವಸ್ತು ಮೇಲೆ ನಾವು ಸಿನಿಮಾ ಮಾಡಿಲ್ಲ, ಮನಸ್ಥಿತಿಯ ಮೇಲೆ ಸಿನಿಮಾ ಮಾಡಿದೀವಿ. ಮನಸ್ಥಿತಿ ಯಾವತ್ತು ಟ್ರೆಂಡ್ ಅಲ್ಲಿ ಇರುತ್ತೆ. ಇದಕ್ಕೆ ನಂದು ಆನ್ಸರ್ ಏನಂತಂದ್ರೆ, ಎಲ್ಲರೂ ಕೂಡ ಇಲ್ಲಿ ಕರಾವಳಿ ಅಂತಂದ್ರೆ ಬೇಸ್ ಬಂದ್ಬಿಟ್ಟು ಯಕ್ಷಗಾನ, ನಾಟಕ. ಸೊ ಪ್ರತಿಯೊಬ್ಬರು ಕೂಡ ಯಕ್ಷಗಾನವನ್ನು ನೋಡಿ ನಾಟಕವನ್ನ ಆಡಿ ಬಂದವರು. ಅವ್ರೆಲ್ಲರದ್ದು ಫೈನಲ್ ಡೆಸ್ಟಿನೇಷನ್ ಎಲ್ಲಿರುತ್ತೆ ಅಂದ್ರೆ ನಾವು ಸ್ಕ್ರೀನಲ್ಲಿ ಬರ್ಬೇಕು ಅಂತ. ನಾವು ಸ್ಕ್ರೀನಲ್ಲಿ ಬರ್ಬೇಕು ಅನ್ನೋದು ಆಸೆ ಪಡೋದು ತಪ್ಪಲ್ಲ. ನಾವು ರೀಚ್ ಮಾಡ್ಬೇಕು, ಹಂಗೆ ಜನಗಳು ಅದನ್ನು ಸ್ವೀಕರಿಸ್ಬೇಕು ಅನ್ನೋದು ಕತೆ. ಯಾಕಂದ್ರೆ ಈಗ ಜನಗಳು ಆಡಿಯನ್ಸ್ ಬಂದಿಲ್ಲ ಅಂತಂದ್ರೆ ಅದು 10 ಕೋಟಿ ಆಗ್ಲಿ 500 ಕೋಟಿ ಆಗ್ಲಿ ಸ್ಕ್ರೀನ್ ಇಂದ ಎಕ್ಸಿಟ್ ಆಗ್ಲೇಬೇಕಾದ ಪೊಸಿಷನ್ ಬಂದ್ಬಿಡುತ್ತೆ. ಯಾಕಂದ್ರೆ ಸಿನಿಮಾ ನಡೆಸೋರ್ಗೂ ಕಷ್ಟ ಆಗುತ್ತೆ, ಸಿನಿಮಾ ಮಾಡಿದವ್ರಿಗೂ ಕಷ್ಟ ಆಗುತ್ತೆ. ನಾನು ಕೇಳ್ಕೊಳ್ಳೋದೇ ಅಂತ, ಪ್ರತಿಯೊಬ್ರು ಕೂಡ ದಯವಿಟ್ಟು ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ. ಅದೇ 5 ಥಿಯೇಟರ್ ಕ್ಲೋಸ್ ಆಯ್ತು ಅನ್ನೋ ರೀಸನ್ ಜನ ಬರೋದು ಕಮ್ಮಿ ಅಂತೇಳಿ ಕ್ಲೋಸ್ ಆಯ್ತು. ಕರಾವಳಿ ವ್ಯೂವರ್ಸ್ ಮತ್ತೆ ಥ್ರೂ ಔಟ್ ಕನ್ನಡ ತಗೊಂಡ್ರೆ ತುಂಬಾ ಚೇಂಜಸ್ ಸರ್. ನಮ್ಮ ವ್ಯೂವರ್ಸ್, ನಮ್ಮ ಆಡಿಯೇಷನ್ ಏನಿದಾರಲ್ಲ, ಅವ್ರು ಥಿಂಕ್ ಮಾಡೋ ಜಡ್ಜ್ಮೆಂಟ್, ರಿಸೀವ್ ಮಾಡೋದು ಬೇರೆ. ಕನ್ನಡಕ್ಕೆ ನಾವು ಬೇರೆ ಭಾಗದಲ್ಲಿ ಮಾಡಲ್ಲ. ಸೊ ಇಲ್ಲಿಂದ ಒಂದು ಬೆಲ್ಟ್ ಏನಿದೆಯಲ್ಲ, ಕಾಂತಾರ ಇಲ್ಲಿ ಆಕ್ಚುಲಿ ಒಂದು ತಿಂಗಳು ಹೊಡ್ತಂದ್ರೆ ಔಟ್ ಆಫ್ ಇಟ್ ಆಕ್ಚುಲಿ. ಯಾಕಂದ್ರೆ ಸರ್ ನಮ್ಮಲ್ಲಿ ಎಲ್ಲರೂ ರಿಸೀವ್ ಮಾಡಲ್ಲ. ನಾವು ಕಂಟೆಂಟ್ ನೋಡ್ತೀವಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಬೇರೆ ಚಿತ್ರಗಳು ಬಂತು ಸಣ್ಣದು. ಯಾಕೆ ಹೈಪ್ ಅಂತಂದ್ರೆ ಸೊ ನಮ್ಮ ವ್ಯೂವರ್ಸ್ ಇದಾರಲ್ಲ, ಇಟ್ಸ್ ಡಿಫ್ರೆಂಟ್ ಮೈಂಡ್ ಸೆಟ್. ಅದು ಆಕ್ಚುಲಿ ಯುನೀಕ್ ಒಂದಿದೆ ಇದು ನಮ್ಮಲ್ಲಿ. ಹಾಗಾಗಿ ಕಂಟೆಂಟ್ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಹೇಳೋದೇನಂದ್ರೆ ಸಿಂಪಲ್, ಯಾರೋ ಒಬ್ರು ಸಿನಿಮಾ ನೋಡಿ ಬಂದು ರಿವ್ಯೂ ಕೊಟ್ಟಿದ್ದನ್ನ ನಾನು ಕೇಳಿ ನಂತರ ನಾನು ಅದನ್ನ ಜಡ್ಜ್ ಮಾಡಿ ನಾನು ಥಿಯೇಟ್ರಿಗೆ ಹೋಗುವಾಗ ಥಿಯೇಟ್ರಿಂದ ಸಿನಿಮಾ ಹೊರಗೆ ಹೋಗಿರುತ್ತೆ.
ಅಲ್ಲ ಈಚೆಗೆ ಫ್ಯಾಷನ್ ಆಗಿಬಿಟ್ಟಿದೆ, ಇಲ್ಲೂ ಕೂಡ ಒಂದಿಷ್ಟು ಜನ ಮುಂದಕ್ಕೆ ಇಟ್ಕೊಂಡಿರ್ತಾರೆ ಈ ಹೌದು. ಸಿನಿಮಾಗಳಿಗೆ. ಹೌದು. ಅವ್ರು ಇಟ್ಕೊಂಡಿರ್ತಾರೆ, ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳಿ. ಈ ರಿವ್ಯೂ ಕೊಡುವಂತ ಒಂದು ದೊಡ್ಡ ಪ್ಯಾಟರ್ನ್ ಇತ್ತಲ್ಲ, ಅದು ಶುದ್ಧ ಬೋಗಸ್ ಅಂತ ಹೇಳ್ಬೋದು. ಹೌದು. ನೋಡಿ, ನಂಗೆ ಸ್ವೀಟ್ ಇಷ್ಟ, ಇವ್ರಿಗೆ ಖಾರ ಇಷ್ಟ, ಹಂಗಂತ ಬಿಟ್ಟು ನಾನು ಸ್ವೀಟ್ ಇಷ್ಟ ಅಂತ ಹೇಳ್ತೀನಿ, ಇವ್ರು ಖಾರ ಇಷ್ಟ ಅಂತ ಹೇಳ್ತಾರೆ. ಹಂಗಂತ ನೀವು ಅದನ್ನ ಡಿಸೈಡ್ ಮಾಡಕ್ಕಾಗಲ್ಲ. ಸೊ ನಾನು ಹೇಳ್ತಿರೋದಂದ್ರೆ, ನಿಮ್ಗೆ ಟ್ರೈಲರ್ ನೋಡಿದಾಗ್ಲೇ ಗೊತ್ತಾಗಿರುತ್ತೆ ನಾನು ಇದನ್ನ, ಈಗ ಮೆನು ಕಾರ್ಡ್ ನೋಡಿದಾಗ್ಲೇ ಗೊತ್ತಾಗುತ್ತೆ ನನಗೆ ಇದನ್ನ ಇಷ್ಟ ಆಗುತ್ತಾ ಇಲ್ವಾ ಅಂತ. ಅದ್ರಲ್ಲಿ ಏನೊಂದು ಸ್ಪೈಸಿ ಐಟಮ್, ಸ್ಪೈಸಿ ಇಷ್ಟ ಎಲ್ಲ ನೋಡ್ತೀರಾ. ಹಂಗೆ ಸಿನಿಮಾದಲ್ಲಿ ನಾವು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಕೊಟ್ಟಾಗಲೇ ನೀವು ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅದು ಪೋಸ್ಟರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದ್ರಲ್ಲಿ ಬೇರೆ ಏನೋ ಇದೆ ನನ್ಗೆ ಇಷ್ಟ ಆಗುತ್ತೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಸಣ್ಣ ಬಜೆಟ್ ಫಿಲಮ್ ಅದಕ್ಕಿಂತ ಈ ದೊಡ್ಡ ದೊಡ್ಡ ಫಿಲಮ್ ಮಾಡಿದ್ರು, ಹೌದು. ಅವರೇ ಜಾಸ್ತಿ ಸಣ್ಣ ಬಜೆಟ್ ದೊಡ್ಡ ಬಜೆಟ್ ಅನ್ನೋದಕ್ಕಿಂತ ಸರ್ ಏನಾಗ್ತಿದೆ ಅಂತಂದ್ರೆ, ಪ್ರಮೋಟ್ ಮಾಡೋದು ಅನ್ನೋ ಒಂದು ಸ್ಟೈಲ್ ಇರುತ್ತೆ. ಫೇಕ್ ಪ್ರಮೋಷನ್ ಮಾಡುವಾಗ ಏನಾಗುತ್ತೆ, ಅವರು ಎಲ್ಲವನ್ನು ಕೂಡ ಹೇಳ್ಕೊಂಡು ಹೋಗ್ತಾರೆ, ಅದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅನ್ನೋದು ಕನೆಕ್ಟ್ ಆಗಲ್ಲ. ಈಗ ನೀವು ಏನೋ ನಂಬ್ಕೊಂಡು ಹೋಗಿರ್ತೀರಾ, ಅಲ್ಲಿ ಹೋಗಿ ನೋಡಿದಾಗ ಅದು ಇರಲ್ಲ. ನೀವು ಹೊರಗಡೆ ಬಂದಾಗ ನಿಮ್ಗೆ ಹರ್ಟ್ ಆಗಿರುತ್ತೆ. ನೀವು ಹೊರಗಡೆ ಬಂದಾಗ ಅದು ನಾನು ಅನ್ಕೊಂಡಿದ್ದಿಲ್ಲ ಅಂತ ಹೇಳಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತೀರ. ವಾಸ್ತವ ಸತ್ಯ ಅಲ್ಲಿರೋದು. ನಿಮ್ಗೆ ಇಷ್ಟ ಆಗದೆ ಇರೋದಕ್ಕೂ ಸಿನಿಮಾ ಚೆನ್ನಾಗಿಲ್ಲದೆ ಇರೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಸೊ ಸುಳ್ಳು ಹೇಳಿ ಸಿನಿಮಾ ಥಿಯೇಟ್ರಿಗೆ ಜನ ಕಳ್ಸೋದಕ್ಕಿಂತ ಸತ್ಯ ಹೇಳಿ. ನಾನು ಹೇಳ್ತಿರೋದು, ನಾನು ಏನೂ ಹೇಳಲ್ಲ, ನೀವು ಬನ್ನಿ, ನಿಮ್ಮ ಊರಿನ ಹುಡುಗ ಒಂದು ಸಿನಿಮಾ ಮಾಡಿದ್ದಾರೆ, ಎಲ್ಲ ಹೊಸಬರು, ಆಮೇಲೆ ಎಲ್ಲರೂ ಕೂಡ ಇದೆ ಊರಿನವರು, ಒಂದು ಹೊಸ ಪ್ರಯತ್ನ, ಬಂದು ಸಿನಿಮಾ ನೋಡಿ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಆನೆಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀರಿ. ನಿಮ್ದೇ ಸಬ್ಜೆಕ್ಟು, ನಿಮ್ದೇ ಪ್ಲಾಟ್ಫಾರ್ಮ್, ನೀವೇ ಆನೆಸ್ಟ್ ಆಗಿ ಬರೀರಿ. ಸಿನಿಮಾದಲ್ಲಿ ಕಳಪೆ ಮತ್ತೆ ಉತ್ತಮ ಅನ್ನೋ ಎರಡು ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ, ಸುಳ್ಳು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಉತ್ತಮ ಕೆಟ್ಟದು ಅಂತಿಲ್ಲ, ನಾವು ಹೆಂಗ್ ಪ್ರೆಸೆಂಟ್ ಮಾಡಿದೀವಿ ಅನ್ನೋದಿರುತ್ತೆ. ನೀವು ಒಂದು ಚಿಕ್ಕ ಕ್ಯಾಮ್ರಾದಲ್ಲಿ ಪ್ರೆಸೆಂಟ್ ಮಾಡಿದ್ರು ಅದೇ ಪಿಕ್ಚರ್ ಬರುತ್ತೆ, ದೊಡ್ಡ ಕ್ಯಾಮ್ರಾ ತಗೊಂಡು ಶೂಟ್ ಮಾಡಿದ್ರು ಅದೇ ಪಿಕ್ಚರ್ ಬರುತ್ತೆ. ಪಿಕ್ಚರ್ನ ಯಾವ ರೀತಿ ಶೂಟ್ ಮಾಡಿದೀನಿ ಅನ್ನೋದು ಬರುತ್ತೆ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅದು ನೀಟಾಗಿ ವರ್ಡ್ಸ್ ಅಲ್ಲಿ ಇರೋದು ಅಥವಾ ಮಾತಲ್ಲಿರೋದು ಪಿಕ್ಚರ್ ಅಲ್ಲಿ ಅಂದ್ರೆ ವಿಜುವಲ್ ಆಗಿ ಕನ್ವರ್ಟ್ ಆಗಿದೆಯಾ ಅನ್ನೋದು ಮ್ಯಾಟರ್. ನೀವು ಯಾವ್ಯಾವ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿ? ನಾನು ಬಿ ಸುರೇಶ್ ಇಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಚುಕ್ಕಿ ಸೀರಿಯಲ್ ತನಕ ಮಾಡಿದೆ ಎಲ್ಲ. ಆಲ್ಮೋಸ್ಟ್ ಚುಕ್ಕಿ, ಮೀರೆ ಮಾಧವ, ಮೇಘ ಮಯೂರಿ ಇದೆಲ್ಲ ಸೀರಿಯಲ್ ಅಸೋಸಿಯೇಟ್ ಆಗಿದ್ದೆ. ಆಮೇಲೆ ಏಕಮ್ಗೆ ಡಿಪಾರ್ಟ್ಮೆಂಟ್ ಅಸೋಸಿಯೇಟ್ ಮಾಡಿದ್ದೆ. ಇಲ್ಲ, ಇದು ಎರಡನೇ. ನಮ್ಮ ಇಡೀ ಟೀಮಲ್ಲಿ ಹೊಸಬರು ಅಂತ ಯಾರು ಇಲ್ಲ. ಇಡೀ ಟೀಮಲ್ಲಿ ಆರ್ಟಿಸ್ಟ್ ಎಲ್ಲರೂ ಕೂಡ ಆಲ್ರೆಡಿ 2 ಸಿನಿಮಾ 3 ಸಿನಿಮಾ ಮಾಡಿರೋರೇ ಇರೋದು.